ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಾನು ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 11:30 ಆಗಿದೆ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ? ಸೊ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಅಂದ್ರೆ ಶಾಶ್ವತವಾಗಿ ಉಳ್ಕೋಬೇಕು, ಮನೆಯಲ್ಲಿ ನೆಲೆಸ್ಬೇಕು ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸರಿನಾ? ಆ ಬದಲಾವಣೆಗಳನ್ನ ನೀವು ಮಾಡ್ಕೊಂಡ್ ಬಂದ್ಬಿಟ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಆರ್ಥಿಕ ಸಮಸ್ಯೆ ಆಗಿರಬಹುದು, ಹಾಗೇನೆ ನೀವು ಸಾಲ ಜಾಸ್ತಿ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ, ಆ ಸಮಸ್ಯೆ ಆಗಿರಬಹುದು, ಹಾಗೇನೆ ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು, ಯಾವುದೇ ರೀತಿ ಸಮಸ್ಯೆ ಆಗಿರಬಹುದು, ಇದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಸ್ವಲ್ಪ ಒಂದೊಂದು ಹಂತವಾಗಿ ನಿಮ್ಮ ಮನೆಯಲ್ಲಿ ಈ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಬನ್ನಿ, ಅದು ಯಾವ್ಯಾವ ರೀತಿ ನೀವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂಡ್ ನಾನು ಕೂಡ ಇದನ್ನೆಲ್ಲ ಫಾಲೋ ಮಾಡ್ತೀನಿ. ಸರಿನಾ? ಈ ರೀತಿ ನಾನು ಫಾಲೋ ಯಾವ್ದನ್ನ ಮಾಡ್ತೀನಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡಿಂಗ್ ವರ್ಗು ನೋಡಿ. ಹಾಗೇನೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಬನ್ನಿ ಹಾಗಾದ್ರೆ ತಡ ಮಾಡ್ತೀನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೇನೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗಾಯ್ಸ್, ನಾನಿವಾಗ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ದೆ ಅಲ್ವಾ? ಅಂದ್ರೆ ಯಾವುದೇ ರೀತಿ ಆರ್ಥಿಕ ಸಮಸ್ಯೆನೂ ಬರೋದಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ಅದು ಸಾಲ್ವ್ ಆಗುತ್ತೆ. ಆ ಬದಲಾವಣೆಗಳಲ್ಲಿ ಮೊದಲನೇದು ನೋಡೋದಾದ್ರೆ, ನೀವು ಆದಷ್ಟು ಮನೆನ ತುಂಬಾನೇ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಆಯ್ತಾ? ಇಲ್ಲಾಂದ್ರೆ ಅಲ್ಲಿ ಬಿಸಾಡೋದು, ಆಮೇಲೆ ಗುಡ್ಸ್ಕೊಳ್ಳೋಣ ಬಿಡು, ಆಮೇಲೆ ಒರೆಸ್ಕೊಳ್ಳೋಣ ಬಿಡು, ನಾಳೆ ಒರೆಸ್ಕೊಳ್ಳೋಣ ಬಿಡು, ಈ ತರ ಎಲ್ಲ ಯಾವುದೇ ಕಾರಣಕ್ಕೂ ನೀವು ಮಾಡಕ್ ಹೋಗ್ಬಾರ್ದು. ನೀವು ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಮನೆಯೆಲ್ಲ ಕ್ಲೀನ್ ಆಗಿ ಗೂಡ್ಸಿ ಒರೆಸಿ ಮಾಡ್ಕೊಳ್ಬೇಕು. ಸರಿನಾ? ಆಮೇಲೆ ಸಂಜೆ ಅಂದ್ರೆ ಯಾವಾಗ್ಲೂ ಗುಡ್ಸ್ಕೊಂಡೇ ಕುತ್ಕೊಂಡ್ಬೇಡಿ. ಈಗ ಬೆಳಿಗ್ಗೆ ಒಂದ್ಸಲ ಗುಡಿಸ್ತೀರಾ ಒರೆಸ್ತೀರಾ ಅಂತ ಅನ್ಕೊಳ್ಳಿ. ಆಯ್ತಾ? ಸಂಜೆ ಒಂದ್ಸಲ ಗುಡ್ಸ್ಕೊಂಡ್ರೆ ಸಾಕು ನೀವು. ಆಮೇಲೆ ಏನಂತ ಅಂದ್ರೆ, ಈ 6 ಗಂಟೆ ಆದ್ಮೇಲೆ ನೀವು ಯಾವುದೇ ಕಾರಣಕ್ಕೂ, ಅಂದ್ರೆ ಈಗ ಸೂರ್ಯ ಮುಳುಗ್ತಾ ಇರ್ತಾನಲ್ಲ, ಆ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಕಸನ ಗೂಡಿಸ್ಲಿಕ್ಕೆ ಹೋಗ್ಬಾರ್ದು. ಒಂದ್ 5 o'clock ಇಲ್ಲ ಒಂದ್ 5:30 ಹಂಗೆ ನೀವು ಕಸನ ಗೂಡಿಸ್ಬಿಟ್ಟು ಹೊರಗಡೆ ಹಾಕ್ಬಿಡ್ಬೇಕು. ಹಾಗೇನೆ ಈ ಲೈಟ್ ಹಾಕಿದ್ಮೇಲೆ ಮನೆಯಲ್ಲಿ ಮುಸ್ಸಂಜೆ ಆದ ತಕ್ಷಣ 6 ಗಂಟೆ ಆದ ತಕ್ಷಣ ಲೈಟ್ ಹಾಕ್ತೀರಾ ಅಲ್ವಾ? ಆ ಲೈಟ್ ಹಾಕಕ್ಕಿಂತ ಮುಂಚೆನೆ ನೀವು ಕಸನೆಲ್ಲ ಗೂಡಿಸ್ಬಿಟ್ಟು ಹೊರಗಡೆ ಹಾಕ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ನೀವು ಮನೆಯಲ್ಲಿ ಲೈಟ್ ಹಾಕದ್ಮೇಲೆ ಹೊರಗಡೆ ಕಸನ ಹಾಕಕ್ ಹೋಗ್ಬಾರ್ದು. ಯಾಕಂದ್ರೆ ಆ ಟೈಮಲ್ಲಿ ಲಕ್ಷ್ಮೀ ದೇವಿ ಮನೆಗೆ ಬರ್ತಾರೆ ಆ ಟೈಮಲ್ಲಿ ಅಂತ ಹೇಳ್ತಾರಲ್ವಾ? ಮುಸ್ಸಂಜೆ ಟೈಮಲ್ಲಿ ದೊಡ್ಡವರೆಲ್ಲ ಆಗಿನ ಕಾಲದವ್ರು ಹೇಳ್ತಾ ಇದ್ರು, ಬೆಳಿಗ್ಗೆ ಒಂದ್ಸಲ ದೀಪ ಹಚ್ಚು, ಸಂಜೆ ಒಂದ್ಸಲ ದೀಪ ಹಚ್ಚು, ಸಂಜೆ 6 ಗಂಟೆ ಆದ್ಮೇಲೆ ದೀಪ ಹಚ್ಬೇಕು, ಅವಾಗ ಲಕ್ಷ್ಮಿ ಬರೋ ಟೈಮು. ಸೊ ಈ ರೀತಿ ತಪ್ಪುಗಳನ್ನ ನೀವು ಮಾಡಬಾರ್ದು ಅಂತ ಅವಾಗಿನ ಕಾಲದವರೆಲ್ಲ ಹೇಳ್ಕೊಡ್ತಾ ಇದ್ರು. ಆಯ್ತಾ? ಈಗಲೂ ಕೂಡ ಈ ನಿಯಮಗಳನ್ನ ತುಂಬಾ ಜನ ಪಾಲಿಸ್ತಾರೆ, ಬಟ್ ಒಬ್ಬೊಬ್ರು ಪಾಲಿಸೋದಿಲ್ಲ ಇದನ್ನೆಲ್ಲ. ಬಿಡು, ಅದೆಲ್ಲ ಆಗಿನ ಕಾಲದವ್ರು ಮಾಡೋದು, ನಾವೇನಿಗೆ ಮಾಡೋಣ, ಈ ತರ ಎಲ್ಲ ಥಿಂಕ್ ಮಾಡ್ತಾರೆ. ಬಟ್ ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಇದೇ ಪ್ರಾಬ್ಲಮ್, ನಾವ್ ಈ ತರ ತಪ್ಪು ಮಾಡೋದ್ರಿಂದಾನೇ ನಾವು ಈ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸರಿನಾ? ಸೊ ಹಾಗಾಗಿ ಆ ತರ ಪ್ರಾಬ್ಲಮ್ಸ್ ನ ಅನುಭವಿಸ್ತಾ ಇರ್ತಾರೆ ಅಷ್ಟೇನೆ. ಸೊ ಇದಾದ್ಮೇಲೆ ಗೈಸ್, ನೀವು ಸಂಜೆ ಹೊಸ್ಲಿಗೆ ನೀವು ಸ್ವಲ್ಪ ನೀರ್ನ ಚಿಮ್ಕಿಸ್ಬಿಟ್ಟು ಪೂಜೆನ ಮಾಡ್ಬೇಕಾಗುತ್ತೆ. ಹೊಸ್ಲಿಗೆ ನೀವು ಅರಿಶಿನ ಕುಂಕುಮ ಹಾಕ್ಬಿಟ್ಟು, ಹಾಗೇನೆ ಹೂವ ಮುಡಿಸ್ಬಿಟ್ಟು, ಕ್ಲೀನ್ ಆಗಿ ನೀವು ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೀವು ಪೂಜೆನ ಮಾಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಂದ್ರೆ ತುಳಸಿ. ಆಯ್ತಾ? ತುಳಸಿನ ಗೈಸ್ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಒಂದು ರಕ್ಷಣೆ ಆಗ್ತಾ ಇದೆ, ಒಂದು ನೆಗೆಟಿವಿಟಿ ನಿಮ್ಮ ಮನೆಗೆ ಬರ್ತಾ ಇಲ್ಲ ಅಂತಂದ್ರೆ ಅದು ತುಳಸಿಯಿಂದಾನೆ. ಆಯ್ತಾ? ತುಳಸಿಗೆ ನಾವು ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ತುಳಸಿ ಏನಾದ್ರು ಒಣಗೋಗ್ತಿದೆ ಅಂತಂದ್ರೆ ನೀವು ಅದ್ರಲ್ಲೇ ಅರ್ಥ ಮಾಡ್ಕೋಬೇಕು, ಒಂದು ದರಿದ್ರ ಅನ್ನೋದು ನಮ್ಮ ಮನೆಗೆ ಬರ್ತಾ ಇದೆ, ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಗೆ ಆಲ್ರೆಡಿ ಬಂದಿದೆ ಅಂತ ನೀವು ಅರ್ಥ ಮಾಡ್ಕೊಂಡು ನೀವು ಆ ತುಳಸಿ ಇರೋದು ನಮ್ಮ ಮನೆಗೆ ರಕ್ಷಣೆ ಕೊಡ್ಲಿಕ್ಕೆ. ಸರಿನಾ? ಸೊ ಹಾಗಾಗಿ ಆ ತುಳಸಿನ ನೀವು ಚೇಂಜ್ ಮಾಡ್ಬೇಕಾಗುತ್ತೆ. ಆ ಮಣ್ಣು ಕೂಡ ನೀವು ತೆಗೆದ್ಬಿಡಿ. ಸರಿನಾ? ಆ ಮಣ್ಣು ಕೂಡ ತೆಗೆದ್ಬಿಟ್ಟು ನೀವು ಬೇರೆ ಹೊಸ ತುಳಸಿನ ಪಾಟಿಗೆ ಹಾಕ್ಬಿಟ್ಟು ನೀವು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಹೂವ ಮುಡಿಸ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ತಾ ಬನ್ನಿ. ನಿಜವಾಗ್ಲೂ ಒಳ್ಳೇದಾಗಿ ಆಗುತ್ತೆ. ಸರಿನಾ? ಹಾಗೇನೆ ಗೈಸ್, ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಪೂಜೆ ಮಾಡ್ತಾ ಇರ್ತೀರಾ ಅಲ್ವಾ? ಪೂಜೆ ಮಾಡ್ಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಹಣೆಗೆ ಕುಂಕುಮ ಇಡ್ದೇನೆ ನೀವು ಪೂಜೆನ ಮಾಡ್ಲಿಕ್ಕಂತೂ ಹೋಗ್ಬೇಡಿ. ಸರಿನಾ? ಗಂಡಸರಾಗಿರ್ಬಹುದು, ಹೆಂಗಸರಾಗಿರ್ಬಹುದು, ಯಾರೇ ಆಗಿರಬಹುದು, ಹಣೆಗೆ ಕುಂಕುಮ ಇಟ್ಬಿಟ್ಟೆ ನೀವು ಪೂಜೆನ ಮಾಡ್ಬೇಕು. ಹಾಗೇನೆ ಕೈಗೆ ಒಂದಾದ್ರೂ, ಅಟ್ಲೀಸ್ಟ್ ನಿಮ್ಗೆ ಜಾಸ್ತಿ ಬಳೆಗಳು ಹಾಕೊಳಕ್ ಇಷ್ಟ ಇಲ್ವಾ, ಒಂದೇ ಒಂದು ಸಿಂಗಲ್ ಬಳೆನಾದ್ರೂ ಹಾಕ್ಬಿಟ್ಟು ನೀವು ಪೂಜೆ ಮಾಡಿ. 2 ಕೈಗೂ ನಿಮ್ಮ ಕೈಯಲ್ಲಿ ಒಂದು ಸಿಂಗಲ್ ಬಳೆನಾದ್ರೂ ಇರಬೇಕು. ಸರಿನಾ? ಅದೊಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಂದ್ರೆ ನೀವು ಪೂಜೆ ಮಾಡಿದ್ದು ದೇವ್ರಿಗೆ, ನಿಮ್ದು ಕಷ್ಟಗಳು, ನಿಮ್ ಕಷ್ಟಗಳೆಲ್ಲ ದೇವ್ರಿಗೆ ಅರಿವಾಗ್ಬೇಕು, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ನೀವು ಹಣೆಗೆ ಕುಂಕುಮ ಹಾಕ್ಬಿಟ್ಟು ಕೈಗೆ ಬಳೆನ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅಕಸ್ಮಾತ್ ನೀವು ಹಾಕ್ತೇನೆ ಮಾಡಿದ್ರೆ ದೇವ್ರಿಗೆ ಅದು ನಿಮ್ಮ ಪೂಜೆ ಸಲ್ಲೋದಿಲ್ಲ.
ಸರಿನಾ. ಸೊ ಹಾಗಾಗಿ ಕುಂಕುಮ ಹಾಕೊಳ್ಳಿ, ಬಳೆನೂ ಕೂಡ ಹಾಕೊಳ್ಳಿ. ಹಾಗೇನೆ ಗೈಸ್ ಇನ್ನೊಂದೇನಪ್ಪಾ ಅಂತಂದ್ರೆ ಪ್ರತಿ ಒಂದು ಹಬ್ಬಗಳಲ್ಲೂ ಕೂಡ ಮನೆನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಅಲ್ಲಂದ್ರೆ ಅಲ್ಲಿ ಧೂಳೆಲ್ಲ ಇರುತ್ತೆ ಮೇಲ್ಗಡೆ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಧೂಳೆಲ್ಲ ಫುಲ್ ಇರೋ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಒಂದು ನೆಗೆಟಿವಿಟಿ ಅನ್ನೋದು ಸೇರ್ಕೊಂಡ್ಬಿಡುತ್ತೆ. ಓಕೆನಾ, ಒಂದು ದರಿದ್ರ ಅನ್ನೋದು ಕೂಡ ಮನೆಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕ್ಲೀನ್ ಆಗಿ ಧೂಳೆಲ್ಲ ತಕ್ಕೊಂಡು ಪಾತ್ರೆಗಳೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ಜೋಡಿಸ್ಕೊಳ್ಳಿ. ನೀವು ಮನೆನ ಫುಲ್ ಕ್ಲೀನಾಗಿ ಇಟ್ಕೊಳ್ಳಿ. ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ಗೈಸ್, ನಿಜವಾಗ್ಲೂ ಒಂದು ನೆಮ್ಮದಿ ಅನ್ನೋದು ನಮ್ಗೆ ಸಿಗ್ಬೇಕು ಅಂತಂದ್ರೆ, ಈಗ ಹೊರಗಡೆ ಹೋಗಿ ನಾವು ದುಡ್ಕೊಂಡು ಬರ್ತೀವಿ ಆಯ್ತಾ, ಮನೆಗೆ ಬಂದ ತಕ್ಷಣ ನಮ್ಗೆ ಏನೋ ಒಂಥರ ನೆಮ್ಮದಿ ಅಲ್ವಾ. ನಮ್ಮ ಮನೆಗೆ ನಾವು ಬಂದ್ಬಿಟ್ರೆ, ಈಗ ಹೊರಗಡೆ ಬೇರೆಯವ್ರ ಮನೆಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಯಾರ ಮನೆಗಾದ್ರೂ ಪರವಾಗಿಲ್ಲ ಸರಿನಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಕ್ಕ ತಂಗಿ ಮನೆಗೋ, ಇಲ್ಲ ನಿಮ್ಮ ಅಣ್ಣನ ಮನೆಗೋ, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಮನೆಗೋ ಆಗಿರಬಹುದು, ಹೋಗಿದ್ ಬರ್ತೀರಾ ಅಂತ ಅನ್ಕೊಳ್ಳಿ. ಈಗ ರಿಟರ್ನ್ ನಿಮ್ಮ ಗಂಡನ ಮನೆಗೆ ಬರ್ತೀರಾ ಅಂತ ಅನ್ಕೊಳ್ಳಿ. ಬಂದಾಗ ನಮ್ಮ ಮನೆ ಫುಲ್ ಕ್ಲೀನ್ ಆಗಿದ್ರೆ ನಮ್ಗೆ ಎಷ್ಟು ಖುಷಿ ಅಲ್ವಾ, ಒಂದು ನೆಮ್ಮದಿ ಕೂಡ ಸಿಗುತ್ತೆ. ಈಗ ಜಾಬ್ ಹೋಗಿದ್ ಬಂದ ತಕ್ಷಣ ಮನೆಯೆಲ್ಲ ನೋಡಿದಾಗ ಮನೆಯೆಲ್ಲ ಗಬ್ಬಾಗಿದ್ರೆ ನಮ್ಗೆ ಏನೋ ಒಂಥರ ಬೇಜಾರು, ಏನಪ್ಪ ಈ ತರ ಇದೆ ಮನೆ, ಏನೋ ಒಂಥರ ಆಗ್ತಲ್ಲಪ್ಪ, ನೆಮ್ಮದಿನೇ ಇಲ್ವಲ್ಲಪ್ಪ, ಈ ತರ ಎಲ್ಲ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ನೀವು ಕ್ಲೀನಾಗಿ ಇಟ್ಬಿಟ್ಟು ಹೋಗಿ ಮನೇನ, ಎಷ್ಟು ನೆಮ್ಮದಿ ಕೊಡುತ್ತಲ್ವಾ. ಈಗ ನಮ್ಗೆ ಒಂದು ನೆಮ್ಮದಿ ಸಿಗ್ಬೇಕು ಅಂತಂದ್ರೆ ಅದು ನಮ್ಮ ಮನೆಯಲ್ಲೇ ನಮ್ಗೆ ನೆಮ್ಮದಿ ಸಿಗೋದು. ಕೆಲ್ಸಕ್ಕೆ ಹೋಗ್ತೀರಾ, ಸಾಕಾಗಿರ್ತೀರಾ, ಬರ್ತೀರಾ, ಮನೆಯಲ್ಲಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ಸ್ತಾ ಇರುತ್ತೆ. ಮನೆಗೆ ಬಂದ ತಕ್ಷಣ ನೋಡಿದ್ರೆ ಮನೆಯಲ್ಲಿ ಫುಲ್ ಎಲ್ಲ ಗಬ್ಬಾಗಿಟ್ಟಿದ್ರೆ ನೀವು ಮಲ್ಕೊಳಕ್ಕೂ ಮನ್ಸಾಗೋದಿಲ್ಲ. ಅಯ್ಯೋ ಇರಪ್ಪ ಫಸ್ಟ್ ಕೆಲಸ ಮುಗಿಸೋಣ, ಮನೆ ಕ್ಲೀನ್ ಮಾಡೋಣ, ಆಮೇಲೆ ಮಲ್ಕೊಂಡ್ರಾಯ್ತು, ಈ ತರ ಆಗ್ಬಿಡುತ್ತೆ. ಸೊ ಹಾಗಾಗಿ ಮನೆನ ಕ್ಲೀನಾಗಿ ಇಟ್ಕೊಳ್ಳಿ. ಇದು ಹಬ್ಬಗಳು ಬರುತ್ತಲ್ಲ, ಹಬ್ಬಗಳೆಲ್ಲ ಧೂಳೆಲ್ಲ ಹೊಡೆದು ಬಿಟ್ಟು ಕ್ಲೀನಾಗಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಆದಷ್ಟು ಮನೆನ ಕ್ಲೀನಾಗಿ ಇಟ್ಕೊಳ್ಬೇಕು ಆಯ್ತಾ. ಗಬ್ಬಾಗಿ ಇಟ್ಕೊಳ್ಳೋದು ಆ ಥರ ಎಲ್ಲ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬಿಡಿ. ಹಾಗೇನೆ ಮೇನ್ ಆಗಿ ನಿಮ್ಮ ಮನೆಯಲ್ಲಿ ಒಂದು ದೇವ್ರ ಮನೆ ಅನ್ನೋದು ತುಂಬಾನೇ ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ. ಆದಷ್ಟು ಅರಿಶಿನ ಮತ್ತೆ ಉಪ್ಪು ಹಾಕ್ಬಿಟ್ಟು ಮನೆನ ಕ್ಲೀನಾಗಿ ಒರೆಸ್ಕೊಳ್ಳಿ. ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಕ್ರಿಮಿಕೀಟಗಳು ಬರ್ದೇ ಇರೋದಕ್ಕೆ ಆ ಥರ ಒರೆಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ಆಗಿನ ಕಾಲದವರು ಒಂದು ಲಕ್ಷ್ಮಿ ನಮ್ಮ ಮನೆಯಲ್ಲಿ ಬರ್ಬೇಕು ಅಂತಂದ್ರೆ ಈ ತರ ಒಂದು ಕ್ಲೀನಾಗಿ ಇರಬೇಕು. ಮನೆ ಕ್ಲೀನಾಗಿ ಇರಬೇಕು ಅಂತಂದ್ರೆ ಒಂದು ಅರಿಶಿನ ಮತ್ತೆ ಒಂದು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಮನೆನ ಒರೆಸ್ಕೊಂಡ್ರೆ ಲಕ್ಷ್ಮೀ ದೇವಿ ಕೂಡ ನಮ್ಮ ಮನೆಗೆ ಬರ್ತಾರೆ ಅಂತ ಅವಾಗಿನ ಕಾಲದವರು ಹೇಳ್ತಿದ್ರು ಅಲ್ವಾ. ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತಿರೋ. ಸೊ ಹಾಗಾಗಿ ಈ ರೀತಿ ನೀವು ಮಾಡ್ಕೊಂಡು ಬರ್ಬೇಕಾಗತ್ತೆ. ಹಾಗೇನೆ ಗೈಸ್ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಈಗ ಹೊಸ್ತಿಲಿರುತ್ತಲ್ಲ ಮನೆಯಿಂದ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಹೊಸ್ತಿಲಿರುತ್ತಲ್ವಾ, ಆ ಹೊಸ್ತಿಗೆ ನೀವು ರಂಗೋಲೆಲ್ಲ ಹಾಕ್ಬಿಟ್ಟು ವರ್ಷ ಕುಂಕುಮ ಎಲ್ಲ ಹಾಕ್ಬಿಟ್ಟು ಪೂಜೆನ ಮಾಡ್ತೀರಾ, ತುಳಸಿ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು. ಓಕೆನಾ. ಸೊ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಸ್ಲಿಪ್ಪರ್ನ ಬಿಡಕ್ ಹೋಗ್ಬಾರ್ದು. ಈ ಹೊಸ್ಲತ್ರ ಸ್ಲಿಪ್ಪರ್ನ ಬಿಡ್ತಾರೆ ಕೆಲವೊಬ್ರು ಆಯ್ತಾ, ಆ ತರ ಬಿಡಕ್ ಹೋಗ್ಬಾರ್ದು. ಆಮೇಲೆ ಈ ಕಡೆ ತಗೊಳ್ಳಿ ಅಂತಂದ್ರೆ ಹೊಸ್ಲಿಗೆ ತಾಕ್ಬಾರ್ದು ಸ್ಲಿಪ್ಪರು. ಅದ್ರ ಪಕ್ಕ ಹೊಸ್ಲು ಪಕ್ಕ ಆಗ್ಲಿ, ಒಂದು ತುಳಸಿ ಪಕ್ಕ ಆಗ್ಲಿ, ಯಾವುದೇ ರೀತಿ ನೀವು ಸ್ಲಿಪ್ಪರ್ನ ಬಿಡಕ್ ಹೋಗ್ಬಿಡಿ. ಹಾಗೇನೆ ಚಿಕ್ಕ ಮಕ್ಳುಗಳು ಹೋಗಿ ಹೊಸ್ಲು ಮೇಲೆ ಕುತ್ಕೊಳ್ತಾರೆ, ಅದನ್ನ ಮಾತ್ರ ನೀವು ತಪ್ಪಿಸ್ಬೇಕು. ಆ ಥರ ಕುತ್ಕೋಬಾರ್ದಪ್ಪ, ಮನೆಗೆ ಒಳ್ಳೇದಲ್ಲ ಅಂತ ನೀವು ಹೇಳ್ಬೇಕು ಸರಿನಾ. ಅದೇ ಕಾರಣಕ್ಕೂ ಹೊಸ್ಲು ಮೇಲೆ ಕುತ್ಕೊಳ್ಬೇಡಿ, ಕೆಳಗಡೆ ಕುತ್ಕೊಳ್ಳಿ, ಇಲ್ಲ ಹೊರಗಡೆ ಕುತ್ಕೊಳ್ಳಿ, ಇಲ್ಲ ಒಳಗಡೆ ಕುತ್ಕೊಳ್ಳಿ. ಆ ತರ ಮಾಡಿ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಕಾಲಕೊಂಡು ಕೂತ್ಕೊಳ್ಳೋದು, ಮಕ್ಳುಗಳು ಅದ್ರ ಮೇಲೆ ಕುತ್ಕೊಂಡು ಮಾತಾಡೋದು, ಅದರೆಲ್ಲ ಮಾಡಕ್ ಹೋಗ್ಬೇಡಿ, ಅದು ಒಳ್ಳೇದಲ್ಲ ಸರಿನಾ. ಹಾಗೇನೆ ಗೈಸ್ ಇನ್ನೊಂದೇನಂತ ಅಂದ್ರೆ, ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು, ಈಗ ನಿಮ್ಮ ಮನೆ ದೇವರು ವಾರ ಯಾವ್ದಿರಂತಪ್ಪ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ದೇವರು ಬಂದು ತಿರುಪತಿ ವೆಂಕಟರಮಣ ಸ್ವಾಮಿ, ಹೆಣ್ ದೇವ್ರು ಬಂದು ಲಕ್ಷ್ಮೀ ದೇವಿ ಸರಿನಾ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಶನಿವಾರ ಅಂತೂ ನಾನು ಮನೆಯಲ್ಲಿ ಧೂಪ ಹಾಕದೇನೆ ಇರೋದಿಲ್ಲ ಆಯ್ತಾ. ಶುಕ್ರವಾರ ಶನಿವಾರ ಅಂತೂ ನನ್ನ ಮನೆಯಲ್ಲಿ ದೀಪ ಹಚ್ಬಿಟ್ಟು ಡೈಲಿ ದೀಪನ ಹಚ್ತೀನಿ. ಅದ್ರ ಜೊತೆಗೆ ನಾನು ಧೂಪನ ಶುಕ್ರವಾರ ಶನಿವಾರ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡೋದಿಲ್ಲ ಆಯ್ತಾ. ಇಡೀ ಫುಲ್ಲು ಮನೆಗೆ ನಾನು ಧೂಪನ ಹಾಕ್ಬಿಟ್ಟು ದೀಪನ ಹಚ್ತೀನಿ. ನೀವು ಕೂಡ ಅಷ್ಟೇನೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವರು ಯಾವ್ದಿದೆ ಆ ದೇವ್ರು ಆ ವಾರ ನೀವು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು. ಧೂಪನ ಹಾಕ್ಬಿಟ್ಟು ದೀಪನ ಹಚ್ಬೇಕಾಗತ್ತೆ ಸರಿನಾ. ಇದ್ರ ಜೊತೆಗೆ ಗಾಯ್ಸ್, ಯಾಕಂದ್ರೆ ನಮ್ಮ ಮನೆಗೆ ರಕ್ಷಣೆ ಕೊಡೋದು, ಈಗ ನಾವು ಇಷ್ಟಪಟ್ಟ ದೇವರು ನಾವು ಯಾವ್ದಪ್ಪ ಮಾಡ್ತೀವಿ, ಈಗ ಗಣೇಶ ಆಗಿರ್ಬಹುದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಕೆಲವೊಬ್ರು ಸಾಯಿಬಾಬಾ ಮಾಡ್ತಾರೆ, ಕೆಲವೊಬ್ರು ಲಕ್ಷ್ಮೀ ದೇವಿ ಮಾಡ್ತಾರೆ. ಈ ತರ ಅವ್ರಿಗೆ ಇಷ್ಟವಾದ ದೇವ್ರನ್ನ ಮಾಡ್ತಾರೆ ಅಲ್ವಾ. ಅವ್ರಿಗೆ ಇಷ್ಟವಾದ ದೇವ್ರನ್ನ ಮಾಡೋದ್ರ ಜೊತೆಗೆ ಗಾಯ್ಸ್, ನಾವು ನಮ್ಮ ಮನೆ ದೇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬಾರ್ದು ಸರಿನಾ. ನಮ್ಮ ಮನೆ ಒಂದು ರಕ್ಷಣೆ ಆಗ್ಬೇಕು ಅಂತ ಅಂದ್ರೆ ನಮ್ಮ ಮನೆ ದೇವರ ಪ್ರಾಮುಖ್ಯತೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸರಿನಾ. ನಮ್ಮ ಮನೆ ರಕ್ಷಣೆನ ಕಾಯ್ತಾ ಇರೋದು ನಮ್ಮ ಮನೆ ದೇವರು. ಹಾಗೇನೆ ನೀವು ಇಷ್ಟಪಟ್ಟ ದೇವ್ರನ್ನ ಮಾಡ್ಬಿಡಿ ಅಂತ ನಾನು ಹೇಳೋದಿಲ್ಲ, ಮಾಡಿ ಒಪ್ಕೊಳ್ಳೋಣ. ಆದ್ರೆ ನಮ್ಮ ಮನೆ ದೇವರು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸರಿನಾ. ಇದ್ರ ಜೊತೆಗೆ ಗಾಯ್ಸ್, ನೀವು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ಗಣಪತಿ ವಿಗ್ರಹನ ನೀವು ಅಂದ್ರೆ ದೇವ್ರ ಮನೆಯಲ್ಲಿ ಇಡೋದು ತುಂಬಾನೇ ಒಳ್ಳೇದು. ಒಬ್ಬೊಬ್ರು ಇಟ್ಟಿರೋದಿಲ್ಲ, ಹಲವಾರು ಜನ ಇಟ್ಟಿರ್ತಾರೆ ಆಯ್ತಾ. ಇಟ್ಟಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ, ಒಂದು ಗಣಪತಿ ವಿಗ್ರಹ ಚಿಕ್ಕದಾದ್ರೂ ಪರವಾಗಿಲ್ಲ, ಅದನ್ನ ಇಟ್ಕೊಂಡು ನೀವು ಪೂಜೆ ಮಾಡಿ. ಫಸ್ಟ್ ದೀಪ ಹಚ್ಚಿದ ತಕ್ಷಣ ನೀವು ದೀಪಗೆ ಪೂಜೆ ಮಾಡಿ, ನೆಕ್ಸ್ಟ್ ಗಣಪತಿಗೆ ಪೂಜೆನ ನೀವು ಮಾಡ್ಬಿಟ್ಟು ಆಮೇಲೆ ಬೇರೆ ದೇವರಿಗೆ ಪೂಜೆನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ವಿಘ್ನ ನಿವಾರಕ ಗಣೇಶ ಅಲ್ವಾ. ನಮ್ಮ ಹಿಂದೂ
ಸಂಪ್ರದಾಯದಲ್ಲಿ ನಾವು ಆಲ್ಮೋಸ್ಟ್ ತುಂಬಾನೇ ಅಂತಂದ್ರೆ ಯಾವುದೇ ರೀತಿ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಪೂಜೆ ಮಾಡೋದು ಗಣಪತಿಗೆ ಅಲ್ವಾ. ಗಣಪತಿನ ಪೂಜೆ ಮಾಡಿಬಿಟ್ಟೆ ನಾವು ನೆಕ್ಸ್ಟ್ ದೇವರಿಗೆ ಪೂಜೆನ ಮಾಡೋದು. ಅದು ಬಂದು ಅವರ ತಂದೆ ಅಂದ್ರೆ ಶಿವ ಕೊಟ್ಟ ವರ ಗಣಪತಿಗೆ. ಸೊ ಹಾಗಾಗಿ ಯಾವುದೇ ರೀತಿ ಪೂಜೆ ಮಾಡೋದಿರು ನಾವು ಫಸ್ಟ್ ಗಣಪತಿಗೆ ಪೂಜೆ ಮಾಡಿ ನೀವು ಆಮೇಲೆ ನಂತರ ಬೇರೆ ದೇವರುಗಳಿಗೆ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ನೀವು ಮುಸ್ಸಂಜೆ ಟೈಮಲ್ಲಿ ಮಲ್ಕೊಳಕ್ ಹೋಗ್ಬಾರ್ದು. ಅವಾಗಿನ ಕಾಲದವ್ರು ಹೇಳ್ತಾ ಇದ್ರು ಅಲ್ವಾ, ಈ ರೀತಿ 6 ಗಂಟೆ ಆದ್ಮೇಲೆ ಮಲ್ಕೊಳ್ಬೇಡಿ, ಎದಳಿ, ತುಂಬಾನೇ ಒಳ್ಳೇದಲ್ಲ ಆ ಥರ ಮಲ್ಗೋದು ಅಂತ ಹೇಳ್ತಾ ಇದ್ರು. ಆ ಥರ ಮಲ್ಕೊಳಕ್ ಹೋಗ್ಬೇಡಿ. ಇದ್ರ ಜೊತೆಗೆ ನೀವು ತಲೆ ಬಾಚೋದಾಗಿರ್ಬಹುದು ಇದೆಲ್ಲ ಮಾಡಬಾರ್ದು ಗೈಸ್. ಮುಸ್ಸಂಜೆ ಆದ್ಮೇಲೆ ನೀವು ಒಂದು 5:30 6 ಗಂಟೆ ಒಳಗಡೆ ಯಾವುದೇ ಕಾರಣಕ್ಕೂ ನೀವು 6 ಗಂಟೆ ಮೇಲೆ ಈ ರೀತಿ ತಪ್ಪುಗಳನ್ನ ಮಾಡಕ್ಕಂತೂ ಹೋಗ್ಬೇಡಿ. ಹಾಗೇನೆ ಗಾಯ್ಸ್, ಇದೆಲ್ಲದ್ರ ಜೊತೆಗೆ ನೀವು ಮನೆಯಲ್ಲಿ ಈಗ ಒಬ್ಬೊಬ್ರು ತುಂಬಾ ಕೆಟ್ಟಾಗಿ ಬೈಯೋದು, ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಸೋದು ಆ ಥರ ಎಲ್ಲ ಮಾಡ್ತಾರೆ ಆಯ್ತಾ. ಸುಮ್ಮನೆ ಹೆಂಡತಿಗೆ ಹೊಡಿಯೋದು ಬಡಿಯೋದು ಈ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಆ ಥರ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಏನೋ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ, ನಮ್ಗೆ ಕಂಟ್ರೋಲ್ ಮಾಡಕ್ ಆಗ್ತಲ್ಲ ಅಂತಂದ್ರೆ ಅದು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರಾಗ್ತಾ ಇರ್ತಾರಲ್ವಾ, ಅದರಿಂದಲೇ ನಿಮ್ಗೆ ಶಾಪ ತಟ್ಟುತ್ತೆ ಹೊರ್ತು ಬೇರೆ ರೀಸನ್ ಇಂದ ಅಲ್ಲ ಆಯ್ತಾ. ನೀವು ಎಷ್ಟೇ ಮನೆನ ಕ್ಲೀನಾಗಿ ಇಟ್ಕೊಳ್ಳಿ, ನೀವೇನೇ ಮಾಡ್ಕೊಂಡ್ರು ಕೂಡ ನಮ್ಮ ಮನೆಯಲ್ಲಿ, ಈಗ ನನ್ನ ಮನೆಯಲ್ಲಿ ತುಂಬಾ ಕ್ಲೀನಾಗಿ ಇಟ್ಟಿದ್ದೀನಿ ಮೇಡಮ್ ನಾನು ಆಯ್ತಾ. ಒಂದು ಕಸ ಕೂಡ ನಾನು ಇಡ್ಲಿಕ್ಕೆ ಬಿಡೋದಿಲ್ಲ, ಒಂದು ಧೂಳಿಲ್ಲ, ದೇವ್ರ ಸಾಮಾನೆಲ್ಲ ನಾನು ವಾರವನ್ನ ತೊಳ್ಕೊಂತೀನಿ, ದೇವ್ರ ಮನೆ ನಾನು ಫುಲ್ಲು ಒಂದು ಕಸ ಇಲ್ಲದ ರೀತಿ ಇಟ್ಟಿದ್ದೀನಿ, ನಾನು ಮನೆಯೆಲ್ಲ ಫುಲ್ಲು ಘಮ ಅನ್ನೋ ಥರ ಇಟ್ಟಿದ್ದೀನಿ ನಾನು ಅಂತ ನೀವು ಹೇಳ್ಬೋದು. ಅಂದ್ರೂ ಕೂಡ ನನಗೆ ಅಷ್ಟೆಲ್ಲ ನಾನು ಕ್ಲೀನಾಗಿ ಇಟ್ಕೊಂಡ್ರು ಕೂಡ ನನಗೆ ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಯಾವ ರೀತಿ ನಾನು ಕಂಟ್ರೋಲ್ ಮಾಡೋದು ಅಂತ ನೀವೇನಾದರೂ ಆ ಥರ ಅನ್ಕೊಂಡ್ರೆ ರೀಸನ್ ನಿಮಗೆ ಅಲ್ಲೇ ಇರುತ್ತೆ ಆಯ್ತಾ. ನಿಮ್ಮ ಮನೆಯಲ್ಲಿ ನಿಮ್ಮ ಅಂದ್ರೆ ಹೆಣ್ಮಕ್ಳು ಯಾರಾದ್ರೂ ಇದ್ರೆ ಅಕಸ್ಮಾತ್ ಅವ್ರ ಕಣ್ಣಲ್ಲಿ ನೀವು ನೀರು ಹಾಕಿಸ್ತಾ ಇದ್ದೀರಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಕ್ಲೀನಾಗಿ ಇಟ್ಕೊಳ್ಳಿ ಗಾಯ್ಸ್ ಮನೆನ ಆಯ್ತಾ, ಯಾವುದೇ ಕಾರಣಕ್ಕೂ ನಿಮ್ಗೆ ಒಳ್ಳೇದಂತೂ ಆಗೋದಿಲ್ಲ. ಹೆಣ್ಮಕ್ಳು ಕಣ್ಣೀರು ಶಾಪ ಅಂತ ಹೇಳ್ತಾರೆ ಆಯ್ತಾ. ಅವಾಗಿನ ಕಾಲದವರು ಹೇಳ್ತಾ ಬರ್ತಾ ಇದ್ರು, ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಸ್ಬಿಡಿ, ಒಳ್ಳೇದಲ್ಲ ಮನೇಲಿ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಬಾರ್ದು ಅಂತ. ಈಗಲೂ ಕೂಡ ಆ ನಿಯಮನ ಪಾಲಿಸ್ತಾರೆ ಸರಿನಾ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣಲ್ಲಿ ದಯವಿಟ್ಟು ನೀರನ್ನ ಹಾಕ್ಸಕ್ ಹೋಗ್ಬೇಡಿ. ಅಟ್ಲೀಸ್ಟ್ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ ಆಯ್ತಾ. ಯಾವುದೇ ಏನಾದ್ರೂ ಅವ್ರಿಗೆ ಈಗ ಏನೋ ಒಂದು ಬೇಕು ಅಂತ ಅನ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಈಗ ಹೆಣ್ಮಕ್ಳಿಗೆ ಆಸೆ ಅನ್ನೋದು ಜಾಸ್ತಿ ಇರುತ್ತೆ ಅಲ್ವಾ. ನಾನು ಅದು ತಗೋಬೇಕು, ಇದು ತಗೋಬೇಕು, ನಾನು ಎಲ್ಲರ ಮುಂದೆ ಈ ಥರ ಚೆನ್ನಾಗಿ ಬದುಕಬೇಕು, ಈ ಥರ ಎಲ್ಲ ತುಂಬಾನೇ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಯಾಕಂದ್ರೆ ಒಂದು ಹೆಣ್ಣಾಗಿ ನಾನು ಅದನ್ನ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಹೆಣ್ಮಕ್ಳ ಬಗ್ಗೆ. ಸೊ ಅರ್ಥ ಮಾಡಿಸಿ, ನನ್ಗೀಗ ಕೊಡ್ಸಕ್ ಆಗ್ತಾ ಇಲ್ಲ ಕಣಮ್ಮ, ನಾನು ನೆಕ್ಸ್ಟ್ ಕೊಡಿಸ್ತೀನಿ ನಿನ್ಗೆ, ಅರ್ಥ ಮಾಡ್ಕೊ ಅಂತ ದಯವಿಟ್ಟು ಅರ್ಥ ಮಾಡಿಸಿ. ಹೊಡಿಯಕ್ಕಂತೂ ದಯವಿಟ್ಟು ಹೋಗ್ಬೇಡಿ. ಅಕಸ್ಮಾತ್ ಅವ್ರು ಅರ್ಥ ಮಾಡ್ಕೊಳ್ಳಿಲ್ವಾ, ನೀವೇ ಸೈಲೆಂಟ್ ಆಗ್ಬಿಡಿ ಆಯ್ತಾ. ಅವಾಗ ಆ ಸೈಲೆಂಟ್ನ ಅವ್ರು ಅರ್ಥ ಮಾಡ್ಕೊಂಡು ಸುಮ್ಮನಾಗ್ತಾರೆ ಸರಿನಾ. ಆಯ್ತು ಬಿಡಿ ನೆಕ್ಸ್ಟ್ ಕೊಡ್ಸಿ ಅಂತ ಸುಮ್ಮನಾಗ್ತಾರೆ. ಸೊ ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ನೀರಂತೂ ಹಾಕ್ಸಕ್ ಹೋಗ್ಬಿಡಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್, ನೀವು ಏನಪ್ಪಾ ಅಂತ ಅಂದ್ರೆ ಈಗ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಸತ್ತೋಗಿರೋ ಫೋಟೋನ ಇಟ್ಟಿರ್ತೀರಾ ಅಲ್ವಾ. ಅದನ್ನ ಯಾವುದೇ ಕಾರಣಕ್ಕೂ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆನ ಮಾಡಕ್ ಹೋಗ್ಬೇಡಿ. ಆವಾಗಿನ ಕಾಲದಿಂದ ಅಷ್ಟೇ ಈಗ್ಲೂವರೆಗೂ ಅಷ್ಟೇ ಯಾರು ಕೂಡ ಆ ಥರ ತಪ್ಪನ್ನ ಮಾಡ್ಲೂಬಾರ್ದು. ಹೊರ್ಗಡೆ ನೀವು ಈಗ ನಿಮ್ಮ ಅತ್ತೆ ಮಾವನ ಫೋಟೋ ಆಗಿರ್ಬೋದು, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಫೋಟೋ ಆಗಿರ್ಬೋದು, ಯಾರದೇ ಫೋಟೋ ಆಗಿರಬಹುದು, ಸತ್ತೋಗಿರ್ತಾರೆ ಅಂತಂದ್ರೆ ಅಟ್ಲೀಸ್ಟ್ ಹೊರ್ಗಡೆ ಇಟ್ಟು ಅಲ್ಲೇನೆ ಅವ್ರಿಗೆ ಅರ್ಶಿನ ಕುಂಕುಮ ಹೂವೆಲ್ಲ ಹಾಕ್ಬಿಟ್ಟು ಗಂಧದ ಕಡಿನ ಹಚ್ಚಿ ಹೊರತು ದೇವ್ರ ಮನೇಲಿ ಯಾವುದೇ ಕಾರಣಕ್ಕೂ ಆ ಥರ ಇಡ್ಲಿಕ್ಕಂತೂ ಹೋಗ್ಬೇಡಿ. ಇನ್ನೊಂದು ಮೇನ್ ಆಗಿ ಹೇಳ್ತೀನಿ ಗಾಯ್ಸ್, ನಿಮ್ಗೆ ಪ್ರತಿ ಅಮಾವಾಸ್ಯೆನಲ್ಲಿ ಒಂದು ಗಾಜಿನ ಬೌಲ್ನ ತಗೊಳ್ಳಿ ಸರಿನಾ. ಗಾಜಿನ ಬೌಲ್ನ ತಗೊಂಡು ಅದಕ್ಕೆ ಸ್ವಲ್ಪ ಅದು ಫುಲ್ಲು ಮುಳುಗುವಷ್ಟು ಇದನ್ನ ಕಲ್ಲು ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಅಲ್ಲಿ ಲವಂಗನ ನೀವು ಸುತ್ತ ಜೋಡಿಸ್ಬಿಟ್ಟು ನೀವು ಪ್ರತಿ ಅಮಾವಾಸ್ಯೆಯಲ್ಲಿ ಅದನ್ನ ನೀವು ನಿಮ್ಮ ದೇವ್ರ ಮನೆಯಲ್ಲಿ ಸೈಡಲ್ಲಿ ಆಯ್ತಾ. ಈಗ ಒಂದು ಲಕ್ಷ್ಮಿ ಫೋಟೋ ಇದೆ ಅಂತ ಅನ್ಕೊಳ್ಳಿ, ಆ ಲಕ್ಷ್ಮಿ ಫೋಟೋದ ಸೈಡಲ್ಲಿ ನೀವು ಇಟ್ಟುಬಿಟ್ಟು ನೀವು ಪೂಜೆ ಮಾಡ್ಕೊಂಡು ಬನ್ನಿ. ಅಂದ್ರೆ ಅದನ್ನ ನೀವು ಪ್ರತಿ ಅಮಾವಾಸ್ಯೆ ಅಂದ್ರೆ ತಿಂಗಳು ಅಮಾವಾಸ್ಯೆನಲ್ಲಿ ಅದನ್ನ ತೆಗೆದ್ಬಿಟ್ಟು ಸಿಂಕ್ಗೆ ಹಾಕ್ಬಿಟ್ಟು ಅದನ್ನ ಕರ್ಗಿಸ್ಬಿಡಿ ಅಲ್ಲೇ ಸರಿನಾ. ಸಿಂಕಿಗೆ ಹಾಕಿ ನೆಲ್ಲೋ ಹಾಕಕ್ ಹೋಗ್ಬಿಡಿ, ಸಿಂಕಿಗೆ ಹಾಕ್ಬಿಟ್ಟು ಕರ್ಗಿಸ್ಬಿಟ್ಟು ಮತ್ತೆ ನೀವು ಬೇರೆದು ಉಪ್ಪನ್ನ ತಗೊಂಡು ಹಾಕ್ಬಿಟ್ಟು ಲವಂಗನೂ ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತಾ ಬನ್ನಿ. ಅದಕ್ಕೊಂದು ಹೂವನ ಮುಡಿಸ್ಬಿಟ್ಟು ಪೂಜೆ ಮಾಡ್ತಾ ಬನ್ನಿ ಗಾಯ್ಸ್. ನಿಮ್ಮ ಮನೆಯಲ್ಲಿ ಏನಾದ್ರೂ ನೆಗೆಟಿವಿಟಿ ಇದ್ರೆ ಅದು ಅದನ್ನ ಎಳ್ಕೊಳ್ಳುತ್ತೆ ಸರಿನಾ. ಎಳ್ಕೊಂಡು ನಿಮ್ಮ ಮನೆಗೆ ತುಂಬಾನೇ ಒಳ್ಳೇದಾಗುತ್ತೆ. ಒಂದು ಆರ್ಥಿಕ ಸಮಸ್ಯೆ ಇದ್ರೂ ಕೂಡ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರಿನಾ. ಇದನ್ನೊಂದು ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇರ್ತೀರಾ, ಕೆಲವೊಬ್ರು ಇದನ್ನೆಲ್ಲ ನಂಬೋದಿಲ್ಲ. ಸೊ ಅದನ್ನ ನಿಜವಾಗ್ಲೂ ಮಾಡಿ, ನಾನು ಕೂಡ ಅದನ್ನ ಮಾಡ್ತೀನಿ, ನಂಗೂ ಕೂಡ ತುಂಬಾನೇ ಒಳ್ಳೇದಾಗಿದೆ ಸರಿನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್, ನೀವು ನಿಮ್ಮ ಮನೆ ಡೋರ್ ಆಯ್ತಾ, ಈ ಎಂಟ್ರೆನ್ಸ್ ಡೋರ್ ಬರುತ್ತಲ್ಲ ಆ ಡೋರಲ್ಲಿ ನೀವು ಓಂ ಅಂತ ಬರಿಬೇಕು. ಓಂ ಮತ್ತೆ ಸ್ವಸ್ತಿಕ್ ಬರುತ್ತಲ್ಲ,
ಓಂ ಅಂತ ಬರೆದ್ಬಿಟ್ಟು ಸ್ವಸ್ತಿಕ್ನ ಈ ರೀತಿ ಬರೆದ್ಬಿಟ್ಟು ಅಂದ್ರೆ ಕುಂಕುಮದಲ್ಲಿ ಬರೀರಿ, ಅದನ್ನ ಕುಂಕುಮದಲ್ಲಿ ಬರೆದ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಆ ತರ ಪ್ರತಿ ಒಬ್ರು ಮನೆ ಎಂಟ್ರೆನ್ಸ್ ಡೋರ್ ಅಲ್ಲಿ ಬರ್ದಿರ್ಲೇಬೇಕು. ಅವಾಗಿನ ಕಾಲದಲ್ಲೆಲ್ಲ ಓಂ ಅಂತ ಬರ್ತಿದ್ರು, ಸ್ವಸ್ತಿಕ್ ಅಂತ ಬರ್ತಿದ್ರು. ಸೊ ಮನೆ ಎಂಟ್ರೆನ್ಸ್ ಅಲ್ಲಿ ಆತರ ನೀವು ಓಂ ವಿಲ್ಲ ಸ್ವಸ್ತಿಕ್ನ ಬರೆದ್ರೆ ತುಂಬಾನೇ ಒಳ್ಳೇದಾಗತ್ತೆ ಗಾಯ್ಸ್, ಸರಿನಾ? ಈ ತರ ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ಇವಾಗ ನಾನು ಇಷ್ಟು ಪಾಯಿಂಟ್ಸ್ ನ ನಿಮ್ಗೆ ಹೇಳ್ದೆ ಅಲ್ವಾ? ಈ ತರ ನೀವು ಬದಲಾವಣೆಗಳನ್ನ ಮನೆಯಲ್ಲಿ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆ ಆಗಿರಬಹುದು, ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು, ಇಲ್ಲ ಅಂತಂದ್ರೆ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ ಗಳನ್ನ ನೀವು ಫೇಸ್ ಮಾಡ್ತಾ ಇರ್ತೀರಾ ಅಲ್ವಾ? ಈ ತರ ಬದಲಾವಣೆಗಳನ್ನ ಮಾಡ್ಕೊಂಡ್ ಬರೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಗೆ ತುಂಬಾನೇ ಒಳ್ಳೇದಾಗುತ್ತೆ, ಸರಿನಾ? ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಗೆ ಬಂದು ಬರ್ತಾಳೆ, ಸರಿನಾ? ಬಂದು ನಿಮ್ಗೆಲ್ಲ ಒಳ್ಳೇದ್ ಮಾಡ್ತಾರೆ ಅಂತ ನಾನು ಕೂಡ ಅನ್ಕೊಂಡಿದೀನಿ. ಅಂಡ್ ನಾನು ಕೂಡ ಈ ನಿಯಮಗಳನ್ನೆಲ್ಲ, ಈ ಬದಲಾವಣೆಗಳನ್ನೆಲ್ಲ ಮಾಡ್ಕೊಂಡು ನನಗೂ ಕೂಡ ಸ್ವಲ್ಪ ಪರವಾಗಿಲ್ಲ, ಹಂತವಾಗಿ ಸ್ವಲ್ಪ ನಾನು ಬದಲಾವಣೆಗಳನ್ನ ನೋಡ್ತಾ ಇದ್ದೀನಿ, ಸರಿನಾ? ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದೆ. ಇರಮ್ಮ ಆರ್ಯಾ, ಇರು ಮಗನ ಒಂದ್ ನಿಮಿಷ ಇರಮ್ಮ, ಇಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಓಕೆ, ಆಯ್ತಮ್ಮ, ಓಕೆನಾ? ಈ ರೀತಿ ನೀವು ಮಾಡ್ಕೊಂಡ್ ಬಂದ್ಬಿಡಿ, ನಿಜವಾಗ್ಲೂ ತುಂಬಾನೇ ಒಳ್ಳೇದಾಗೆ ಆಗುತ್ತೆ, ಆಯ್ತಾ? ನನ್ನ ಮಗ ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ, ಇಲ್ಲಿ ಬಂದು ಡ್ರರ್ ಅನ್ಕೊಂಡು ಆಟಾಡ್ತಾ ಇದ್ದಾನೆ. ಇಲ್ಲೇ ಬಂದು ಆಟಾಡ್ತಾನೆ. ಅಲ್ಲಿ ಟಿವಿ ಹಾಕೊಟ್ಟಿದ್ದೀನಿ, ಹೋಗಲ್ಲಿ ನೋಡು ಕುತ್ಕೊಂಡು ಅಂದ್ರೂ ಕೂಡ ಅವನು ನೋಡೋದಿಲ್ಲ. ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ಬೇಕು ಅವನು, ಆ ರೀತಿ ಅಷ್ಟೇ. ಸೊ ಗೈಸ್, ನೋಡಿದ್ರಲ್ಲ, ಈ ರೀತಿ ಚೇಂಜಸ್ನ ಮಾಡ್ಕೊಳ್ಳಿ. ನಿಮ್ಗೂ ಕೂಡ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೇನೆ ಗೈಸ್, ಇದ್ರ ಜೊತೆಗೆ ನಾನು ತುಂಬಾ ಹಲವಾರು ವಿಡಿಯೋಸ್ನ ಹಾಕಿದ್ದೀನಿ. ಒಂದು ಮನಿ ಸೇವಿಂಗ್ ಟಿಪ್ಸ್ ಆಗಿರಬಹುದು. ಹಾಗೇನೆ ಈಗ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅಲ್ವಾ? ಮನೆ ಕಟ್ಟಲಿಕ್ಕೆ ನಿಮ್ಗೆ ಆಗ್ತಾ ಇರೋದಿಲ್ಲ, ಅಂಡ್ ಸೈಟ್ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇರ್ತೀರಾ, ಸೈಟ್ ಕೂಡ ತಗೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅದಕ್ಕೆ ಒಂದು ಚಿಕ್ಕ ಪರಿಹಾರನ ನಾನು ಹೇಳ್ಕೊಟ್ಟಿದ್ದೀನಿ. ಆ ರೀತಿ ನೀವು ಮಾಡ್ಕೊಂಡ್ ಬನ್ನಿ, ನಿಜವಾಗ್ಲೂ ತುಂಬಾ ಒಳ್ಳೇದಾಗಿ ಆಗುತ್ತೆ. ಇದ್ರ ಜೊತೆಗೆ ನೀವು ಮದ್ವೆ ಆಗಿಲ್ವಾ, ಹಾಗೇನೆ ಮಗು ಆಗಿಲ್ವಾ, ಜಾಬ್ ಇಲ್ವಾ, ನಿಮ್ಗೆ ಗಂಡು ಮಗುನೇ ಬೇಕಾ, ಇದಕ್ಕೂ ಕೂಡ ನಾನು ಒಂದು ಚಿಕ್ಕ ವ್ರತದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನಾನು ಕೂಡ ಮಾಡಿ ನನಗೂ ಕೂಡ ಸಕ್ಸಸ್ಫುಲ್ ಆಗಿದೆ. ಹಾಗೇನೆ ನನ್ನ ಫ್ರೆಂಡ್ಸಿಗೂ ಕೂಡ ಹೇಳಿ ಅವ್ರಿಗೂ ಕೂಡ ಸಕ್ಸಸ್ಫುಲ್ ಆಗಿದೆ. ಗೈಸ್, ನಾನು ಈ ಮಾತನ್ನ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಈ ವಿಡಿಯೋ ನೋಡೋರು ಹೊಸಬ್ರು ಇರ್ತಾರೆ ಅಲ್ವಾ? ಡೈಲಿ ನನ್ನ ವಿಡಿಯೋ ನೋಡೋರಿಗೆ ಏನಪ್ಪ ಇದು ಹೇಳಿದೆ ಹೇಳ್ತಾರಲ್ಲ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಹೊಸಬ್ರು ನೋಡೋರು ಇರ್ತೀರಾ ಅಲ್ವಾ? ಸೊ ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ನಾನು ಎಂಡಿಂಗ್ ಅಲ್ಲಿ ಇದನ್ನ ಹೇಳ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಈ ರೀತಿ ನಾನು ಒಂದು ಪ್ರೆಗ್ನೆನ್ಸಿ ವಿಡಿಯೋಸ್ ಆಗಿರಬಹುದು, ಹಾಗೆಯೇ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ರೆ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ. ಒಂದು ಹುಣ್ಣಿಮೆ ದಿನ ಆಗಿರಬಹುದು, ಇಲ್ಲ ಅಂತಂದ್ರೆ ಒಂದು ಶುಕ್ರವಾರ ಆಗಿರಬಹುದು, ಒಂದು ಚಿಕ್ಕ ತಂತ್ರದ ಬಗ್ಗೆ ನಾನು ಹೇಳಿದ್ದೀನಿ, ಆಯ್ತಾ? ಇದೆಲ್ಲದ್ರದ್ದು ನಾನು ವಿಡಿಯೋನ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರೆಗ್ನೆನ್ಸಿ ವಿಡಿಯೋಸ್ ಕೂಡ ನಾನು ಹಾಕಿದ್ದೀನಿ. ಒಂದು ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ನೀವು ಯಾವ ರೀತಿ ಫುಡ್ನ ತಗೊಳ್ಬೇಕು, ಹಾಗೆಯೇ ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳು, ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸು, NT ಸ್ಕ್ಯಾನು, ಅನಾಮಲಿ ಸ್ಕ್ಯಾನು, 7 ಮಂತ್ ಸ್ಕ್ಯಾನು, ಗ್ರೋತ್ ಸ್ಕ್ಯಾನಿಂಗು, ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ಪ್ರತಿಯೊಂದು ಕೂಡ ನಾನು ಶೇರ್ ಮಾಡಿದ್ದೀನಿ. ಎಲ್ಲಾನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಹಾಕಿರ್ತೀನಿ. ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಇರೋರು ಅದನ್ನ ನೋಡಿ, ಓಕೆನಾ? ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ನಿಮಗೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಲೀಕ್ ಆಗಲಿ, ಅಂದರೆ ಎಲ್ಲರಿಗೂ ಕೂಡ ಅದು ಸ್ಪ್ರೆಡ್ ಆಗಿ ಅವರು ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡು ಅವ್ರ ಮನೇಲಿರುವಂಥ ಕಷ್ಟಗಳನ್ನ ತೀರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.